ಕರ್ಣ, ಪರಮಾತ್ಮ, ನಿನಗೆ ಕೆಲವು ರಹಸ್ಯ ವಿಚಾರಗಳನ್ನು ತಿಳಿಸಬೇಕಾಗಿದೆ.
ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಸ್ವಾಮಿ? ಕುಲಹೀನನಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿಗವೇ? ಆಲೋಚಿಸಿ ನೋಡು. ನಾನು ಕುಲಹೀನನಲ್ಲವೇ? ನೀನು ಸೂತನಲ್ಲ ಕರ್ಣ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ಜನನಿ, ಸೂರ್ಯದೇವನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಹೌದು ಕರ್ಣ. ಪರಮಾತ್ಮ, ಆಶ್ಚರ್ಯಕರವಾಗಿದೆಯಲ್ಲ. ಪರಮಾತ್ಮ, ಕರ್ಣ, ಆ ಭೀಮಾರ್ಜುನರು ನನ್ನ ಸಹೋದರರೇ? ಹೌದು. ಮರೆತಿದ್ದೆನು. ಇದು ಯುದ್ಧ ಕಾಲ. ಮೊದಲೇ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯುವುದಕ್ಕೋಸ್ಕರ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ?
ಮಾಡಬೇಡ ದೇವಾ, ದುಃಖಕ್ಕೆ ದೂಡಬೇಡ. ರಾಜಾದಿರಾಜನೆಂದೆನಿಸಿ ಹಸ್ತಿನಾವತಿ ರತ್ನ ಸಿಂಹಾಸನದಲ್ಲಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ ಕರ್ಣ. ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವು ಪ್ರಾಪ್ತಿಯಾಗುವುದಿಲ್ಲವೇ ದೇವ? ನಂಬಿದ ಸ್ವಾಮಿಗೆ ದ್ರೋಹ ಮಾಡದೆ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನ್ನನ್ನು ಎಂತಹ ಉಭಯ ಸಂಕಟಕ್ಕೆ ತಳ್ಳಿದೆ ದೇವ, ಎಂತಹ ಉಭಯ ಸಂಕಟಕ್ಕೆ ತಳ್ಳಿದೆ. ಪಾಂಡುಕುವರರ ಸೇರುತ್ತ ನೀನು ಪಾಂಡುಕುವರರ ಸೇರುತ್ತ ನೀನು ಹರೆಯನು ಪೊರೆಯೈ ಧರ್ಮದಿ ನಿರತ. ಪಾಂಡುಕುವರರ ಸೇರುತ್ತ ನೀನು ಹರೆಯನು ಪೊರೆಯೈ ಧರ್ಮದಿ ನಿರತ. ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ನೀವಾರೈ ನೀವಾರೈ ಸುರಜಿರ ಜರ ಧರ ಜರ ನರ ಮೊರೆವನೆ ಸುರಾಜಿರ ಜರಾಧರ ಶರಾಣರ ಪುರೇವನೆ ಸುರಾಜಿರ ಜರಾಧರ ಶರಾಣರ ಪುರೇವನೆ ಸುರಚಿರ ಶರಧರ ಶರಣರ ಪುರೇವನೆ ಮಾತನು ಪ್ರೇಮದಿಲ ದಾನ ಶೂರನಿ ದಾಂತಿಗ ಬಿರುದ ದಾನಶೂರನಿ ದಾಂತಿಗ ಬಿರುದ ನರಸಿಗ ನಿಜ ವರಗುಣಶೀಲ ನರಸಿಗ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಧಗಾಮಿ ಪರಹಿತ ಪ್ರೇಮಿ ಗಾಮಿ ಪಾನಿಸ್ವಾಮಿ ಸುರಚಿರ ಜರಧರ ಶರಣರ ಪುರವನೆ ಸುರಾಚಿರ ಜರಾಧರ ಶರಣರ ಪುರೇವನೆ ಸುರಾಚಿರ ಶರಾಧರ ಶರಣರ ಪೊರೆವನೆ ಸುರಚಿರ ಶರಧರ ಶರಣರ ಪೊರೆವನೆ ಸುರಚಿರ ಶರಧರ ಶರಣರ ಪೊರೆವನೆ ಮಾತನು ಪ್ರೇಮದಿ ಲಾಲಿಸೋ ವೀರ ಲಾಲಿಸೋ ವೀರ ಲಾಲಿಸೋ ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲಿ, ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೆಲ್ಲಿವೆ ಸ್ವಾಮಿ? ಏಕಿಲ್ಲ.
ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳ ಸೇವೆಯನ್ನು ನಿಷ್ಠೆಯಿಂದ ಮಾಡಿದ್ದಕ್ಕಾಗಿ ಮುನಿಯು ಪ್ರಸನ್ನನಾಗಿ 5 ಮಂತ್ರಗಳನ್ನು ಉಪದೇಶಿಸಿದನು. ಮುನಿಯ ಮಂತ್ರದ ಮಹತ್ವವನ್ನು ಅರಿಯಲು ಕಾತುರಳಾದ ನಿನ್ನ ತಾಯಿಯು ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಪರಮಾತ್ಮ, ಕನ್ಯೆಯಾಗಿ ಕಲ್ಯಾಣವಿಲ್ಲದೆ ಕಂದನನ್ನು ಹಡೆದನೆಂಬ ಲೋಕಾಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಪರಮಾತ್ಮ, ಸೋದರು ಅತ್ಯಂತ ಪ್ರೀತಿ ಪ್ರೇಮಗಳನ್ನು ಸಾಕಿ ಸಲುಹಿದರು ಕರ್ಣ. ಈಗ ನೀನು ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರಬೇಕು. ಈಗಲೂ ನನ್ನ ಸಂಗಡಪ ಪಾಂಡವರನ್ನು ಕೌರವರನ್ನು ಎಳೆತಂದು ನಿನ್ನ ಪಾದಗಳ ಮೇಲೆ ಕೆಡಹುವೆನು. ಅವರಿಂದಲೂ ಸಾಮಂತರಾಜರಿಂದಲೂ ಓಲೈಸಿಕೊಂಡು ರಾಜ್ಯಭಾರ ಮಾಡುವೆಯಂತೆ. ಬಾಕರಣ. ಪರಮಾತ್ಮ, ನೀನು ಹೇಳುತ್ತಿರುವ ಮಾತು ಸತ್ಯವೇ ಆಗಿದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನ ಸಹೋದರರೇ. ಹೌದು, ಅವರು ನನ್ನನ್ನು ನೋಡಿದಾಗಲೆಲ್ಲ ಸುಹೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಲೇ ಇರುವರಲ್ಲ ದೇವ, ಹೀಯಾಳಿಸುತ್ತಲೇ ಇರುವರಲ್ಲ. ಪರಮಾತ್ಮ, ಕರ್ಣ, ನಾನಿಂತಹವನೇ ಎಂಬ ವಿಚಾರವು ಅವರಿಗೆ ತಿಳಿದಿಲ್ಲವೇ ದೇವ? ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ನನಗೂ ಮತ್ತು ವಿದುರನಿಗೆ ಮಾತ್ರ ತಿಳಿದಿರುವುದು. ಆಕೆಯು ನಿನ್ನನ್ನು ಕಂಡಾಗಲಿಲ್ಲ ಪರಮಾತ್ಮ, ಆ ಕರ್ಣನಾರು ಆತನನ್ನು ಕಂಡರೆ ನನಗೆ ಬಹಳ ಮುರುಕ ಉಂಟಾಗುವುದೆಂದು ಪದೇ ಪದೇ ನಿನ್ನನ್ನು ಕೇಳುತ್ತಿದ್ದರು. ಇದೀಗ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುತ್ತದೆ. ಆಕೆಯು ನಿನ್ನನ್ನು ಕಾಣಲು ಗಂಗಾ ತೀರಕ್ಕೆ ಬಹು ಸಂಭ್ರಮದಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ. ಆಗಲಿ ಪರಮಾತ್ಮ, ಸಂತೋಷಪಡಿಸು. ಆಗಲಿ. ನಾನು ಬಂದು ಬಹಳ ವೇಳೆಯಾಯಿತು ಕರ್ಣ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ಸೂತ ಎಂಬ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿದ್ದೇನೆ. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ವರ್ಜಿಸಬೇಕು, ನೀನೇ ನಿರ್ಧರಿಸಿ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಅಯ್ಯೋ, ಅವರೊಡನೆ ಕೂಡಿ ಬಾಳುವ ಭಾಗ್ಯವು ಈ ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ ದೇವಾ? ಅಂದರೆ ಸತ್ಯಸಂಧನಾದ ಧರ್ಮರಾಯನು ನನ್ನ ಸಹೋದರ, 1000 ಆನೆ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಅನುಜ, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿಯಾದ ಕುಂತಿ ದೇವಿಯು ನನ್ನ ಎತ್ತ ಮಾತೆ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಾಂಕಿತನೆಂದು ಕರೆಸಿಕೊಳ್ಳುತ್ತ ದಶ ದಿಕ್ಕುಗಳಲ್ಲೂ ದಿಗ್ವಿಜಯವನ್ನೇ ಪಡೆದು ಯಾರಿಂದಲೂ ಅಪಜಯವನ್ನೇ ಹೊಂದದ ಆ ನನ್ನ ಕಡುವೈರಿ ಅರ್ಜುನ ನನ್ನ ಸಹೋದರ. ಹೇ ಅರ್ಜುನ, ನಿನ್ನ ಶಿರಸ್ಸನ್ನು ಛೇದಿಸಿ ನಿನ್ನ ರುಂಡವು ಈ ಭೂಮಿಯ ಮೇಲೆ ಉರುಳಿ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ನಾನೀ 2 ಕಣ್ಣಿಂದ ಹೇಗೆ ನೋಡಲಿ ಅರ್ಜುನ? ಹೇಗೆ ನೋಡಲಿ? ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು
ಸಂಪತ್ತಿನಿ வாழ்வனே. ಛಲದಿಂಪಾರ್ತನರುಂಡವಂ ತರಿದು ಛಲದಿಂಪಾರ್ತನರುಂಡವಂ ತರಿದು ಸ್ವಾಮಿಗೆ ಆನಂದ ಸ್ವಾಮಿ ಗೌರವೇಶ್ವರನಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಆರ್ತನ ಘೋರ ಶರಕ್ಕೆ ನಾಂ ತುತ್ತಾಗಲೇ ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬುವಂಗ ರಾಜ ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿಯದ ಆ ಕೌರವರು ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ಕರ್ಣ, ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ಬಗ್ಗೆ ಕುವಾಚ ಶಬ್ದಗಳನ್ನಾಡಲು ಅವರು ಹಿಂಜರಿಯುತ್ತಿಲ್ಲ. ಕರ್ಣ, ನಿನ್ನನ್ನು ನೋಡಿದರೆ ನನಗೆಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲಿ ವಂಚನೆ, ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು ಶಕ್ತಿ. ಸಭೆಯಲ್ಲಿ ಏನೇನು ನಡೆಯಿತು ಎಲ್ಲವನ್ನು ಮರೆಮಾಚಿ ನನ್ನನ್ನೇ ಹೇಳು. ಕರ್ಣ, ರಾಜಸಭೆಯಿಂದ ಕೃಷ್ಣನು ಹೋದನಷ್ಟೇ. ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿದನು. ಅದು ಅಲ್ಲದೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗಿ ಎಂದು ಸಮಸ್ತ ಸಾಮಂತರಿಗೂ ಆಜ್ಞಾಪಿಸಿದನು. ಕರ್ಣನಿಗೆ ಸೈನ್ಯಾಧಿಪತ್ಯವನ್ನು ಕಟ್ಟಬೇಕ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು ಕರ್ಣ. ಆದರೆ ಆಗ ಭೀಷ್ಮನು ಕುರುಪಿತಾಮಹರು ಏನು ಹೇಳಿದರು? ಅಸೂಯೆಯಿಂದ ಆತನು ಈ ರೀತಿ ಹೇಳಿರಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು ಕರ್ಣ. ನಾನು ಸೇನಾಧಿಪತ್ಯಕ್ಕೆ ಯಾವಾಗಲೂ ಆಸೆ ಪಟ್ಟವನಲ್ಲ. ಆದರೆ ದುರ್ಯೋಧನಲ್ಲಿ ನನ್ನಲ್ಲಿರುವ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ಕೃಷ್ಣನೊಡನೆ ನೀನು ಹೋದೆಯಷ್ಟೇ. ಈ ವಿಚಾರವನ್ನ ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದಂತಿದೆ ಕರ್ಣ. ಆದರೂ ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ಎಲ್ಲಿ ವಶವನಾದಿಯೋ ಏನೋ ಎಂದು ಸಂದೇಹ. ಕುರುಪಿತಾಮಹರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು. ಆದರೆ ನಿನಗೂ ಮತ್ತು ಕೃಷ್ಣನ ನಡುವೆ ಮಾತಿನ ನಡೆದ ರಹಸ್ಯವನ್ನ ಹೊರತು ಕೊನೆಗೆ ನಿನಗೆ ಕೊಡಬೇಕಾದ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು. ಕೊನೆಗೆ ತನಗೆ ಕಟ್ಟಬೇಕೆಂಬ ಸೇನಾಧಿಪತ್ಯವು ಕೊಡಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣ ಹೀನ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಿಟ್ಟನು. ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ ಶಕುನಿ? ಇನ್ನೆಷ್ಟು ದಿನ ಸಹಿಸಲಿ? ನಾನು ಚಿಕ್ಕಂದಿನಲ್ಲಿದ್ದಾಗ ಸೂತ ಕುಲದವನೊಂದು ಹುಡುಗರೆಲ್ಲರೂ ನನ್ನ ಸಂಗಡ ಆಟವಾಡಲು ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ಒಂದು ದೋಷವೆಂದು ತಿಳಿದಿದ್ದರು. ಆಗ ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತ ಹೃದಯದ ವೇದನೆಯನ್ನು ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮಾತ್ಮ, ನನ್ನನ್ನು ಯಾವ ಪಾಪಕ್ಕಾಗಿ ಸೂತ ಕುಲಕ್ಕೆ ತಳ್ಳಿದೆ ಎಂದು.
ಆ ದಿನಗಳು ಕಳೆದವು, ಅರಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ. ತನ್ನ ಮಾನಾಪಮಾನಗಳೆಲ್ಲವೂ ಗುಣವನ್ನು ಅವಲಂಬಿಸಿದೆ ಎಂದು, ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ನಾನಿಂದು ಅಂಗದೇಶದ ಅರಸು, ಗುರು ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ಈ ಜನ್ಮದ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ ಶಕುನಿ, ನನ್ನನ್ನು ಬಿಟ್ಟಿಲ್ಲ. ಆರ್ಯರು ತಮ್ಮ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು, ಸ್ಥಿರನಾಗು ಕರ್ಣ, ಸ್ಥಿರನಾಗು. ಕೌರವರು ನಿನ್ನನ್ನು ನಿರಾಕರಿಸಿದ ಪ್ರತಿಕಾರ ಎಲ್ಲವೂ ನಿನ್ನ ಕೈಯಲ್ಲಿರುವುದು ಕರ್ಣ. ಕರ್ಣ, ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಹಸ್ತಧಾರಣ ಮಾಡುವುದಿಲ್ಲೆಂದು ಶಪಥವನ್ನು ಮಾಡು. ಆಗ ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನ. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಹೇಳಿಯಂತೆ ಅಸ್ತ್ರಗಳನ್ನು ತ್ಯಜಿಸಿ ಮನೆಯಲ್ಲಿ ಕೂರುವುದೇ ಇದು ನನ್ನಿಂದ ಆಗದು ಶಕುನಿ, ನನ್ನಿಂದ ಆಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಸ್ವಪಕ್ಷದಿಂದ ಅಪಮಾನಿತವಾಗುವ ಇಚ್ಛೆ ಇದ್ದರೆ ಹಸ್ತಧಾರಣ ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ಇದಕ್ಕಿಂತ ಹೆಚ್ಚಿನ ಅಪಮಾನವನ್ನು ಮಾಡಲು ಯೋಚಿಸಿರುವಂತಿದೆ. ಕರ್ಣ, ನಿಧಾನವಾಗಿ ಯೋಚಿಸಿ ನೋಡು. ಸರಿಯಾಗಿ ಹೇಳಿದೆ. ಆ ದುರ್ಯೋಧನಲ್ಲೇ ನನ್ನಲ್ಲಿ ಇರುವ ವಿಶ್ವಾಸವು ತಿಳಿಸಿದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಆ ಭೀಷ್ಮರು ಈ ಯುದ್ಧದಲ್ಲಿ ಪರಾಜಿತರಾಗುವವರೆಗೂ ನಾನು ಅಸ್ತ್ರಗಳನ್ನು ತ್ಯಜಿಸುವುದಿಲ್ಲ ಶಕುನಿ, ಇದೇ ನನ್ನ ಶಪಥ. ಶಪಥವೇನು ಪ್ರವಾಸಕ? ನಿನಗಾಗಿ ನಾನು ಎಲ್ಲೆಲ್ಲೂ ಹುಡುಕಿದೆನು. ನೀ ಇಲ್ಲಿಗೆ ಬಂದು ಎಷ್ಟು ಹೊತ್ತಾಯಿತು? ಬಂದು ಬಹಳ ಹೊತ್ತಾಗಲಿಲ್ಲ ಕೌರವೇಂದ್ರ. ಆದರೆ ನಾನು ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ಬಂದು ನೋಡುವೆನು, ಆಗ ಶಪಥವೇನೆಂದು ಅರಿಯುವುದು. ನಿಲ್ಲು ಕರ್ಣ, ನಿನಗೊಂದು ಸಂತಸ ಸುದ್ದಿರುವುದು. ಕ್ಷಮಿಸು ಮಿತ್ರ, ಆರ್ಯರ ಮಧ್ಯ ಪದದಳಿತರಾಗಿ ಪಶುಗಳಂತೆ ಜೀವಿಸುತ್ತಿರುವ ಈ ಸೂತ ಕುಲದವನಿಗೆ ಸಂತೋಷದ ಸುದ್ದಿಯಲ್ಲಿಹುದು. ಕ್ಷಮಿಸು ಮಿತ್ರ. ಕರ್ಣ, ಕರ್ಣ, ಇದೇನು ಮಾವ? ಈ ದಿನ ಕರ್ಣ ರೀತಿಯೇ ಬೇರೆಯಾಗಿರುವುದು. ನಾನು ಬಹುವಾಗಿ ಯೋಚಿಸಿ ಕರ್ಣನನ್ನು ಸೈನ್ಯಾಧ್ಯಕ್ಷನಾಗಿ ಮಾಡಬೇಕೆ ಇಚ್ಛೆಯಿಂದ ಅದನ್ನು ತಿಳಿಸಲು ಇಲ್ಲಿಗೆ ಬಂದೆನು. ಆದರೆ ಕರ್ಣನು ಹೊರಡೇ ಹೋದನಲ್ಲ. ಏನು ಕೌರವೇಶ್ವರ, ಕರ್ಣನಿಗೆ ಸೈನ್ಯಾಧಿಪತ್ಯವೇ? ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಏಕೆ ಮಾವ? ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು, ಇರಬಹುದು. ಕರ್ಣನು ವೀರ ಪೌರುಷನೇ. ಆದರೆ ಆತನನ್ನು ಸೇನಾಧಿಪತ್ಯವನ್ನು ಮಾಡಿದೆಯಾದರೆ ನಿಜವಾಗಿಯೂ ಅನರ್ಥಕಾರಿಯಾಗುವುದೆಂಬುದನ್ನು ಮರೆಯಬೇಡ ಮಾವ. ಯೋಧನ, ಇದಕ್ಕಿಂತಲೂ ಹೆಚ್ಚಿನ ಉತ್ತಮ ವರ್ಣದ ಮಹಾರಥಿಕರು ಭಾರ್ಗವಿಜಯಾದ ಭೀಷ್ಮ, ಷಷ್ಠವಿಜಯಾದ ಶಲ್ಯ, ಇಂತಹ ರಥಿಕರನ್ನು ಬಿಟ್ಟು ನೀನು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯದೇವೇ? ಕರ್ಣ, ಯೋಧನ, ಬೇಡ. ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲೇ ಪಾಂಡವ ಪಕ್ಷಪಾತಿಗಳು. ಅವರೇನಾದರೂ ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ನಿರ್ಧರಿಸುವುದಿಲ್ಲ. ಅದು ಹಾಗಿರಲಿ, ಇದೀಗ ತಾನೇ ಕರ್ಣನು ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಇದೀಗ ತಾನೇ ಶಪಥವನ್ನು ಮಾಡಿರುವನು. ಈಗ ನೀನವನಿಗೆ ಸೇನಾಧಿಪತ್ಯವನ್ನು ಕೊಟ್ಟೆಯಾದರೆ ಅವನದನ್ನು ನಿರ್ವಹಿಸುವಂತಿಲ್ಲ.
ನಿಧಾನವಾಗಿ ಯೋಚಿಸಿ ನೋಡು. ಹಾಗಾದರೆ ಈಗೇನು ಮಾಡುವುದು ಮಾವ? ಮಾಡುವುದಿನ್ನೇನು ಕೌರವೇಶ್ವರ, ಯುದ್ಧದಲ್ಲಿ ಭೀಷ್ಮನು ಸೈನ್ಯಾಧಿಪತಿಯನ್ನು ಅಂಗೀಕರಿಸುವಂತೆ ಭೀಷ್ಮನಲ್ಲಿ ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿದೆ. ಬೇಗನೆ ಹೋಗಿ ಕುರುಪಿತಾಮಹನನ್ನು ನೋಡು. ಹಾಗೆ ಮಾಡುವೆನು ಮಾವ. ನಡೆ ಕೌರವೇಶ್ವರ. ದುರಾತ್ಮೈ ಪಪ್ಪಂಡು ಸುತ ಮತವನ್ನು ಭೀಷಣ. ದುರಾತ್ಮೈ ಪಪ್ಪಂಡು ಸುತ ಮತವನ್ನು ಭೀಷಣ. ಮರವನ್ನುರಿವೆ ನೀಷಣ, ಮರವನ್ನುರಿವೆ ನೀಷಣ. ಬಂಡ ಭೀಮನ ಬಾರಿ ಹೃದಯವ. ಬಂಡ ಭೀಮನ ಬಾರಿ ಹೃದಯವ. ಇದು ಈ ಕ್ಷಣ ಯಮ ಪುರಿಯ ಕಳಿಸುವೆ. ಏನು ಈ ಕ್ಷಣ ಯಮ ಪುರಿಯ ಕಳಿಸುವೆ. ದುರಾತ್ಮೈ ಪಪ್ಪಂಡು ಸುತ ಮರವ ಮುರಿವೆ ನೀಷಣ, ಮರವ ಮುರಿವೆ ನೀಷಣ, ಮರವ ಮುರಿವೆ ನೀಷಣ. ಅಖಂಡ ಸಮರದು ಶಿಖಂಡಿ ಪಾತನ. ಅಖಂಡ ಸಮರದು ಶಿಖಂಡಿ ಪಾತನ. ಅಖಂಡ ಶೌರ್ಯದಿ ನಾ ಶಿರಾದರಿವೆ. ಅಖಂಡ ಶೌರ್ಯದಿ ನಾ ಶಿರಾದರಿವೆ. ದುರಾತ್ಮೈ ಪಪ್ಪಂಡು ಸುತ ಮಲವ ಮುರಿವೆ ನೀಷಣ, ಹಾವ ಮುರಿವೆ ನೀಷಣ, ಹಾವ ಮುರಿವೆ ನೀಷಣ. ಮಾವ, ಕೌರವೇಶ್ವರ, ಈ ದುರ್ಯೋಧನ ಛಲ ಕಕ್ಕರಿಯಂತ ಛಲ. ನಡೆ ಮಾವ, ಹೋಗೋಣ. ನೀನು ನನ್ನ ಸಂಗಡ ಬಾ. ಹೋಗು ಹೋಗು ಕುರುಕುಲದ ಸಾಮ್ರಾಟ. ಇಲ್ಲಿಗೆ ಮುಗಿಯಿತು ನಿನ್ನಯ ಆರ್ಭಟ. ಕೌರವೇಶ್ವರ, ಕುರುಬರು ಹೇಗೆ ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕೊಲ್ಲುವರೋ ಹಾಗೆ ಹಾಗೆ ನಿನ್ನನ್ನು ಉಬ್ಬಿಸಿ 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 ಸಮಾಪ್ತಿ ಮಾಡುವನು. ಕುರುಕಿಲದ ಕೀಟವೇ, ಎಲ್ಲಿಗೆ? ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಈ ಕುರುಕ್ಷೇತ್ರದಿಂದ ಕುರುಕುಲದ ಕೀಟವೇ, ಪಾಂಡವರಿಗೆ ಜಯವೋ, ಕೌರವದ ಪ್ರಜಯವೋ. ಪಾಂಡವರಿಗೆ ಜಯವೋ, ಕೌರವದ ಪ್ರಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ.
ಏ